ಹಾಯ್ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜ್ಯೋತಿ ಕುಕಿಂಗಿಗೆ ಸ್ವಾಗತ. ಇವತ್ತು ನಾನು ಚೀಸ್ ಪರೋಟ ಮಾಡಿ ತೋರಿಸ್ತಿದ್ದೇನೆ. ಚೀಸ್ ಪರೋಟೆಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಪನ್ನೀರು, ಈರುಳ್ಳಿ, ಆಮೇಲೆ ಚೀಸು, ಆಮೇಲೆ ಇದಕ್ಕೆ ನಾನು ಪಾಸ್ತಾ ಚೀಸ್ ಹಾಕ್ತಿದ್ದೇನೆ. ಆಮೇಲೆ ಮೆಣಸು, ಕೆಂಪು ಮೆಣಸನ್ನು ಸ್ವಲ್ಪ ಜಿರಿ ಮಾಡಿ ಮಿಕ್ಸಿಯಲ್ಲಿ ತಗೊಂಡಿದ್ದೀನಿ. ಆಮೇಲೆ ಪಿಜ್ಜಾ ಸಾಸನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ 2 ಮಸಾಲೆ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗ್ರೀನ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೆಣಸಿನ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ಮಾಡಿ ಚಪಾತಿಯಲ್ಲಿ ಹಾಕಿ ತೋರಿಸ್ತೀನಿ. ಟೊಮೆಟೊ ಸಾಸ್ ಹಾಕ್ಕೊಳ್ಬೇಕು. ಅದಕ್ಕೆ ಟೊಮೆಟೊ ಸಾಸ್ ಹಾಕಿ, ಇಲ್ಲಾಂದರೆ ಪಿಜ್ಜಾ ಸಾಸ್ನು ಹಾಕ್ಬೋದು ನೀವು. ಈ ಥರ ಚೆನ್ನಾಗಿ ಹಾಕ್ಕೊಂಡು ಆಮೇಲೆ ಇದನ್ನು ಇದರಲ್ಲಿ ಇಟ್ಬಿಡೋಣ. ಇದು ತಿನ್ನಲಿಕ್ಕೆ ಪಿಜ್ಜಾ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಇಲ್ಲಿ ಒತ್ತಿ, ಯಾಕಂದರೆ ಆ ಕಡೆ ಬಂದುಬಿಡತ್ತಿಲ್ಲ ಆದರೆ ತವಾದಲ್ಲಿ ಫ್ರೆಶ್ ಮಾಡುವಾಗ. ಇವಾಗ ಇದನ್ನು ಉಲ್ಟಾ ಹಾಕ್ಕೊಳ್ಳೋಣ. ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿದ್ದೀನಿ. ಚೆನ್ನಾಗಿ ಒತ್ತಿ, ಯಾಕಂದರೆ ಒಳಗಡೆ ಬೇಯಬೇಕು. ಸ್ವಲ್ಪ ಈ ಥರ ಸೈಡಾಗಿ ಒತ್ಕೊಂಡು ಬಿಡೀನಿ. ಬದಿಗೆ ಒತ್ತಿ, ಆಮೇಲೆ ಸ್ವಲ್ಪ ಚಿಮಟ ತಗೊಂಡು ಈ ಕಡೆಗೆ ಒತ್ತಿ, ಯಾಕಂದರೆ ಅಲ್ಲಿ ಬೇಯಬೇಕು ಸ್ವಲ್ಪ. ಅವಾಗ ಈ ಕಡೆ ಮಾಡಿದರೆ ಇಲ್ಲೆಲ್ಲ ಬೆಂದು ಬಿಡತ್ತೆ ಚೆನ್ನಾಗಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದು ತೆಕ್ಕೊಳ್ಳೋಣ. ಇವಾಗ ತೆಗೆದಿಡೋಣ. ಇವಾಗ ಇನ್ನೊಂದು ಮಾಡಿ ಹಾಕಿದ್ದೇನೆ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಬೋದು ಆರಾಮಾಗಿ. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಇದು ತಿನ್ನಲಿಕ್ಕೆ ಪಿಜ್ಜಾ ಥರನೇ ಇರುತ್ತೆ. ಒಂದ್ಸಲ ಮಾಡಿ ನೋಡಿ ಹೆಂಗಿರುತ್ತೆ ಅಂತೇಳಿ ಮಕ್ಕಳಿಗೆ. ಇದು ಮೈದೂನು ಅಲ್ಲ, ಗೋಧಿ ಹಿಟ್ಟಲ್ಲಿ ಹಿಟ್ಟು ಕಲಿಸಿದ್ದು ನಾನು. ಚೆನ್ನಾಗಿ ಈ ಥರ ಫ್ರೆಶ್ ಮಾಡಿ ಒತ್ತಿಬಿಡಿನಿ. ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ. ಆಮೇಲೆ ಚಿಮಟ ಹಿಡ್ಕೊಂಡು ಬೇಯಿಸಿ ಸೈಡಲ್ಲಿ ಇದು ಮಾಡಿ. ಸೈಡ್ ಇಲ್ಲಿ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಚಿಮಟ ತೊಗೊಂಡು ಈ ಥರ ಮಾಡಿದರೆ ಈ ಕಡೆನೂ ಚೆನ್ನಾಗಿ ಬೇಯುತ್ತೆ. ಇವಾಗ ಬೆಂದಿದೆ ನೋಡಿ. ಇವಾಗ ಚೆನ್ನಾಗಾಗಿದೆ. ಇವಾಗ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇವಾಗ ಪಿಜ್ಜಾ ಕಿಚ್ಚಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಚೀಸ್ ಪರೋಟ ನಾನು ಮಾಡಿದ್ದೀನಿ. ಹೆಂಗಿದೆ ಅಂತೇಳಿ, ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ನೀವು ಇದನ್ನು ಮಾಡಿ ನೋಡಿ ತಿನ್ನಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂದ್ಕೊಂಡು. ನಿಮ್ಗೆ ಇಷ್ಟ ಆದಲ್ಲಿ ನನಗೊಂದು ಲೈಕ್ ಕೊಡಿನಿ.
ನಂದು ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ.